ರೀ ನಾ ಮಾತಾಡತ್ತೀನಿ ನಿಮ್ಮ ಇದ್ರಾಗ ನೀವು ಅದಿರಲ್ಲ. ಏನ ಮರ ಏನಿಂದ? ಇವತ್ತು ಅವ್ರ ಬೀಗ್ರ ಮನೆಗೆ ಹೋಗಿದ್ದೀರಿ ಗೊತ್ತನ? ಏನಾತಲ್ಲೇ? ಲೈಕ್ ಮಾಡಿದ್ರಾ ತಿನ್ನಕ? ತಿಂದಿ? ಅವಲಕ್ಕಿ ಮನಿ ಹಾಳಾತ. ನಾನು ಅವಲಕ್ಕಿ ತಿನ್ನಕ್ ಹೋಗಿದ್ದಿಲ್ಲ ಅಲ್ಲೇ. ನಿಮ್ಗೊಂದು ತಗದ್ ಏನು ಕಾಣಬಾರ್ದು ಭೋಗ ಅವಲಕ್ಕಿ ಕಂಡಿರ ಏನಾತಗ ಮಾಡಿ ಸುರಿತೀನಿ ಕಿಲೋಗಟ್ಲೆ ತಿನ್ರಿ. ಎಸಿಡಿಟಿ ಆಗಿಲ್ಲ ನೋಡಿ, ಹೊಟ್ಟೆ ಉಬ್ಬಿ ಅಡ್ಡಾಡ್ಬೇಕ ಪೈಕೇನಿಗೆ ಇಲ್ಲಿಗೆ. ನಿನ್ನ ಅವಲಕ್ಕಿ ತಿಂದ್ರೆ ಹಂಗ ಆಗದ್ ಬಿಡು. ಅದು ಹೋಲ್ ಬಿಡು. ಈಗ ಏನಾತೀರ? ಆ ಬಿತ್ತಿಗೆ ಭಾರಿ ಡೌಲತ್ತು ಒಂಥರ. ಏನ್ ಗೊತ್ತನ, ನಾನೇನಂದೆ ನಾಳೆ ಬಾಳೆ ಗಿಳೆ ಕೆಟ್ಟು ನಿಮ್ಮ ಮಗಳು ಅಕಸ್ಮಾತ್ ಹೊಳಿ ಬಂದ್ರೆ ಮನ್ಯಾಗ ಇಟ್ಕೋಬೇಡ್ರಿ, ಮನ್ಯಾಗ ಇಟ್ಕೊಂಡ್ರೆ ಮತ್ತೆ ಹಿಂದಾಗಡೆ ನನ್ನ ಮಗಳಿಗೆ ತ್ರಾಸಕತಿ, ನಾದ್ನಿದ್ದು ಮನ್ಯಾಗ ನಾಯಿ ಬಾಳೆ ಮಾಡೋದಿಲ್ಲ, ಅದನ್ನ ಈಗ ಕಂಡೀಷನ್ ಹಾಕ್ತೀನಿ ಮತ್ತೆ ಅಂತ ಹೇಳಿದೆ ಅಪ್ಪ. ಹಂಗೆ ಇಷ್ಟು ಒಟ್ಟಾಗಿ ಏನು ಹೇಳಿಲ್ಲ, ಸೂಕ್ಷ್ಮಾಗಿ ಹೇಳೋ ರೀತಿ ಒಳಗೆ ಹೇಳೇನಿ. ಸೂಕ್ಷ್ಮಗೆ ಹೇಳೋ ರೀತಿ ಒಳಗೆ ಹೇಳಿ. ಒಟ್ಟು ಅರ್ಥ ಇದೆ ಹೌದಿಲ್ಲ? ಇದೆ, ಅರ್ಥ ಇದೆ. ಆದ್ರೆ ಇಷ್ಟೇನು ಬಿರ್ಸ್ಲಿ ಹೇಳಿದ್ದಿಲ್ಲ ಬಿಡು, ಸೂಕ್ಷ್ಮಾಗೆ ಹೇಳಿದ್ದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ಅವ್ರ ನೋಡ್ರಿ ನಿಮ್ಗೆ ಹಂಗೆ ಅನುಕೂಲಕತಿ, ನಾವೇನು ಬಲವಂತ ಮಾಡಲ್ಲ, ನಮ್ಮ ಮಗಳದು ಸತ್ತಾಳ ಅಂತೇಳಿ ಕೈ ಬಿಟ್ಟೇವಿ, ಚಿಂತೆ ಏನಿಲ್ಲ, ಆಕೆ ಬಂದರು ಬರಲಿಲ್ಲ ಅಂದ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಗೆ ಹಂಗೂ ಏನಾರ ನಿಮ್ಮ ಮಗಳಿಗೆ ತೊಂದರೆ ಆಕತ್ತೆ ಅನ್ನೋದಾದ್ರೆ ಬೇಕಾದ್ರೆ ನೀವು ಹೊರಗೆಲ್ಲಾರ ನೋಡ್ಕೊರಿ, ಅದಕ್ಕೇನಂತ. ಪಾಪ ನಿಮ್ಮ ಮಗಳಿಗೆ ಎಲ್ಲಿ ಚಲೋ ಇರ್ತಾಳೆ, ಎಲ್ಲಿ ಅನುಕೂಲಕತ್ತೆ ಅಲ್ಲೇ ಕೊಟ್ಟು ಮದುವೆ ಮಾಡ್ರಿ, ಯಾರು ಬೇಡ ಅಂದ್ರು ಅಂತಾಳ. ಅಂದ್ರೆ ಅವ್ರ ಸಾರಾಂಶ ಏನಂತ ನಿನಗೆ ಗೊತ್ತಾತನ? ಅಂದ್ರೆ ನಮ್ಮ ಮಗಳು ಬಂದ್ರೆ ಇಟ್ಕೊಳ್ಳೋರೆ ನಾವು, ಅದನ್ನೇನು ನೀವು ಕೇಳ್ತೀರಿ, ಮತ್ತೆ ಹಂಗೂ ಏನಾರು ನಿಮ್ಗೆ ತ್ರಾಸ ಆಕತ್ತದ ನಿಮ್ಮ ಮಗಳನ್ನ ಎಲ್ಲರೂ ಕೊಟ್ಕೊಡ್ರಿ ಅನ್ನೋ ಅರ್ಥಕ್ಕೆ ಹೇಳಿದ್ಲು ಅನಿಸ್ತೈತಿ. ನಾಡಿ ಅದಲ್ಲದ ಅರ್ಥ. ಅವರು ಮಗಳು ಸತ್ತಾಳ ಅಂತೇಳಿ ಕೈ ಬಿಟ್ಬಿಟ್ಟೈತಿ, ಇನ್ನು ಆಕಿ ಬರಲ್ಲ, ಬಂದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಏನ ಆಕಿ ನಾನಂತೂ ನನ್ನ ಮನೆ ಒಳಗೆ ಇಟ್ಕೊಳ್ಳಲ್ಲ, ಇಷ್ಟು ಭರವಸೆ ಕೊಡ್ತೇನೆ, ಮತ್ತು ಇಷ್ಟ್ರ ಮೇಲೂ ನಿಮ್ಗೆ ಹೆಂಗ ಏನ ಅಂತ ಅನ್ಸಿದ್ರೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊರಿ ಅಂತ ಹೇಳಿದ್ಲಕ್ಕಿ ಪಾಪ. ಅಲ್ಲ ನೀನು ಯಾಕೆ ವಿಚಾರ ಮಾತಾಡಕ್ಕೆ ಹೋಗಿ? ಅಯ್ಯೋ ದೇವ್ರೇ, ಅಲ್ಲ ನನಗೇನ ನೀ ವಿಚಾರ ಮಾತಾಡಕ್ಕೆ ಹೋಗಿದ್ದು ಬ್ಯಾಡಾಗಿತ್ತನ ಅನಿಸ್ತೈತಿ. ಸ್ವಲ್ಪ ಸುಮ್ಮನಿರ್ರಿ. ಬೇಡಾಗಿತ್ತಾನ ಅಲ್ರಿ, ಅದು ಹೆಂಗೆ ಬೇಡಾಗಿರ್ತದ? ಹಿಂಗೆ ಮಾತಾಡಲಿಲ್ಲ ಅಂದರೆ ಯಾವುದು ಕರೆಕ್ಟ್ ಆಗೋದಿಲ್ಲ ಗೊತ್ತನ. ಇದ್ದಿದ್ದಂಗೆ ಕುಲ್ಲ ಹೇಳ್ಬಿಡ್ಬೇಕು. ನಾಳೆ ಏನಾರ ಮಗಳು ಬಾಳೆಗೆಟ್ಟ ಬಂದ್ಲು ಅವಾಗ ಇಟ್ಕೊಳಕದು ಹೋದ್ರೆ ಇಟ್ಕೊಳಕ್ಕೆ ಅವಕಾಶ ಕೊಡಬಾರ್ದು. ಒಟ್ಟು ಮಗಳು ಬಾಳೆ ಕೆಟ್ಟಿರ್ತೈತಿ ಅಂತ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿ. ಸುಮ್ಮನಿರ್ರಿ. ಬಸರಾಗಿ ಯಾವಂದಿಂದ ಓಡೋಗಿ ಈಗ ಮದುವೆ ಮಾಡ್ಕೊಳಕ್ಕೆ ಪಡಿಪಾಟ್ಲ ಪಟ್ಟು ಆಕಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದು ಬಾಳೆ ಮಾಡೋದು ಹೌದೇನ್ರಿ? ಅದೆಲ್ಲ ಹೌದಾ? ಸುಮ್ಮನಿರ್ರಿ, ನಿಮಗೇನು ಗೊತ್ತು ಅದೆಲ್ಲ. ಈಗ ಮತ್ತೆ ಅವೇನೋ ಮದುವೆ ಮಾಡ್ಕೊಂಡಿರ್ತಾನಂತೀರ, ಏನ ಮದುವೆ ಮಾಡ್ಕೊಂಡ್ರು 3 ದಿನ ಬಾಳೆ ಮಾಡೋಕ್ಕಿಲ್ಲ. ಆಕೆ ಅಂತರೂ ಓದೋದಕ್ಕೆ ಮನ್ಸೂರು ಆತು. ಇನ್ನೇನು ಓದ್ತಾಳ, ಎಕ್ಸಾಮ್ದಾಗ ಫೇಲ್ ಆಗಿ ಆತು. ಆಮೇಲೆ ಅದು ಹೋಗ್ಲಿ, ಅಕಸ್ಮಾತ್ ಓದಕ್ಕೆ ಹೋಗ್ಯಾಳಂದ್ರೂ ಲಕ್ಷಗಟ್ಲೆ ಕೊಟ್ಟು ಓದ್ಸೋರು ಬೇಕಲ್ಲ. ಡಾಕ್ಟ್ರಿಗೆ ಓದೋದಂದ್ರೆ ಸುಮ್ಮನೆ ಅಂತ ಮಾಡಿರನ, ಅದ್ರ ಉದ್ದಕ್ಕೂ ರೊಕ್ಕ ಸುರಿಬೇಕು. ಭಾಳ ಚಂದ ಓದಿ ಅದು ಎಂಥದ ಮೆರಿಟ್ನ್ಯಾಗ ಶೀಟ್ ತೊಗೋತಾರಲ್ಲ, ಫ್ರೀ ಶೀಟ್, ಹಂಗಾದ್ರೆ ಅಷ್ಟೇ ಸ್ವಲ್ಪ ರೊಕ್ಕ ಕಡಿಮೆ ಆಗೋದು. ಇಲ್ಲ ಅಂತಂದ್ರೆ ಏನು ಹೆಂಗಿದ್ದಂಗೆ ರೊಕ್ಕ ಸುರಿದು ಓದಿಸ್ತಾನೇ ಇರ್ಬೇಕು ಗೊತ್ತನ. ಹೋಲ್ಬಿಡ. ನಾ ಮಾತಾಡ್ಕೊಂಡ್ ಬಂದೇನಿ ನೋಡು, ಎಂದು ಮುಹೂರ್ತ ಚಲೋ ಐತೆ ಅಂತೇಳಿ. ನಾಳೆ ಬಾಯ್ತಾರ ಜವಳಿ ಹಾಕ್ಸಕ್ ಹೊಂಟೇವಿ, ಏನ ಹಾಕಿಸ್ಕೊಂಡು ಮುಗಿಸ್ಬಿಟ್ರೆ ಆತಲ್ಲ ಅದನ್ನೊಂದು. ಜವಳಿ ಹಾಕ್ಸೋ ಕೆಲಸನ ಅವ್ರಿಗೆ ಹೇಳಿರಿ? ಹೇಳೈತಿ, ಬೀಗರಿಗೂ ಫೋನ್ ಹಚ್ಚಿ ಹೇಳೈತಿ, ನಾಳೆ ಜವಳಿ ಹಾಕ್ಸಕ್ ಹೋಗುದ್ರಿ ಅಂತ ಹೇಳೈತಿ. ಈ ಜವಳಿ ಕೆಲಸ ಒಂದು ಮುಗಿಸ್ಬಿಟ್ರೆ ಈ ಹೆಣ್ಮಕ್ಳು ಜಂಪರ್ ಗಿಂಪರ್ ಹೊಲ್ಸೋದು ಮಾಡೋದು. ನಾನು ನನ್ನ ಮಗಳ ಲಗ್ನಕ್ಕೆ ಒಂದು ಚಲೋ ಜುಬ್ಬ ಹೊಲ್ಸ್ಕೋಬೇಕು ಅಂತ ಮಾಡೇನಿ. ರೆಡಿಮೇಡ್ ಸೆಟ್ ಆಗೋದಿಲ್ಲ, ಜುಬ್ಬ ಭುಜ ಗಿಜ ಎಲ್ಲ ಉದ್ದ ಪದ ಹಾಕವು, ಅದಕ್ಕೆ ಒಂದು ಹೊಲಿಸ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡೇನಿ. ಅದ್ರ ಸಲುವಾಗಿ ಅರ್ಬಿ ತೊಗೊಂಡು ಮುಗಿಸಿ ಆಮೇಲೆ ಲಗ್ನ ಪತ್ರಿಕೆ ಚಾಪಿಸಿ ಲಗ್ನ ಪತ್ರಿಕೆ ಹಂಚೋದು ಅಂತ ತೀರ್ಮಾನ ಮಾಡ್ಕೊಂಡೇನಿ. ಹೆಂಗಂತಿ? ಅವ್ರಿಗೆ ಕೇಳ್ರಿ ಫಸ್ಟ್, ಎಷ್ಟು ಚಾಪಿಸ್ಬೇಕು ಏನು ಎತ್ತ ಅಂತೇಳಿ. ಇಷ್ಟಕ್ಕೂ ಹುಡುಗಿ ಕಡೆದವ್ರು ಚಾಪಿಸೋದಲ್ಲ ಲಗ್ನ ಪತ್ರಿಕೆ, ಹುಡುಗನ ಕಡೆದವ್ರು ಚಾಪಿಸ್ಬೇಕು. ನಾನು ಅವ್ರಿಗೆ ಬೇಡ ಅಂತ ಹೇಳೇನಿ. ನಿಮ್ಮ ಲಗ್ನ ಪತ್ರಿಕೆ ನೀವು ಚಾಪಿಸ್ಕೊರಿ, ನಮ್ಮ ಲಗ್ನ ಪತ್ರಿಕೆ ನಾವು ಚಾಪಿಸ್ಕೋತೀವಿ, ನೇಮಕ್ಕೆ ಬೇಕಾದ್ರೆ 2 ಕಾರ್ಡ್ ಕೊಡ್ರಿ ಅಂತೇಳಿ. ಯಾಕಂದ್ರೆ ನಮಗೆ ಬೇಕಾದವ್ರ ಹೆಸರು ನಾವು ಹಾಕ್ಸೋದು ಬೇಡ ಅನ್ಲೇ, ಅವರು ಹಾಕ್ಸಿರೋ ಹೆಸರಲ್ಲೇ ತೊಗೊಂಡು ನಾವು ಹಂಚಕತ್ತೇನೆ ನಡಿ. ಅದು ಕರೆ ಅನ್ನ. ಎಷ್ಟ್ರಿ, ಒಂದು 100 ಕಾರ್ಡ್ ಅದ್ರ ರಗಡಕ್ಕವನಲ್ಲ? ಊರಲ್ಲಿ ನಮ್ಮ ಬಳಗ ದೊಡ್ಡದೈತಿ, ಏನಿಲ್ಲ ಅಂದ್ರೆ ಒಂದು 200 ಕಾರ್ಡ್ ಬೇರೆ ಬೇಕನ. ಮಹಾರಾಷ್ಟ್ರದ ಮಠ ಅದಾರ ನಮ್ಮ ಬಳಗ, ಅಲ್ಲೆಲ್ಲ ನಾವು ಅಡ್ಡಾಡಿ ಕೊಡಾಕೇತನ. ಎಲ್ಲರಿಗೂ ಫೋನ್ಯಾಗ ಹೇಳೋಣ, ಮೇನ್ ಇಲ್ಲೇ ಸನೇಪ ಇದ್ದವ್ರಿಗೆ ಎಲ್ಲರಿಗೆ ಬೇಕಾದ್ರೆ ಹೋಗಿ ಕೊಟ್ಟು ಬಂದ್ರೆ ಆತ. ಅವ್ರಿಗೂ ಹೇಳ್ತೇನೆ ನಾನು, ಹಿಂಗೆ ಭಾಳ ದೂರ ಇರೋದಕ್ಕೆ ಬರೋಕ್ಕಾಗ್ತಿಲ್ಲ, ನಿಮ್ಮ ಒಬ್ಬೊಬ್ಬರಿಗೆ ಕೊಡೋಕೆ ಇಷ್ಟಿಷ್ಟು ದೂರ ಬರಬೇಕಾಗೈತಿ, ಅದಕ್ಕೆ ದಯವಿಟ್ಟು ಫೋನ್ ಹಚ್ಚಿ ಹೇಳ್ತೇನೆ, ಯಾರು ಬೇಜಾರು ಮಾಡ್ಕೊಳ್ಳಾರ್ದ ಮದ್ವಿಗೆ ಬರ್ರಿ ಅಂತೇಳಿ ನಾ ಎಲ್ರಿಗೂ ಬರೀ ಫೋನ್ಯಾಗ ಹೇಳ್ತೇನೆ. ನೀವು ಸುಮ್ಮನಿರ್ರಿ, ನಿಮ್ಮ ಕಡೆನೂ ದೂರ ಇರೋ ಬಳಗಕ್ಕೆ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ, ಅವ್ರಿಗೂ ಫೋನ್ ಹಚ್ಚಿ ಹೇಳ್ರಿ. ನಮ್ಮ ಕಡೆ ಬಳಗಕ್ಕೆಲ್ಲ ಫೋನ್ ಹಚ್ಚೋದು, ನಿಮ್ಮ ಕಡೆ ಬಳಗಕ್ಕೆಲ್ಲ ಹೋಗಿ ಕೊಟ್ಟು ಬರೋದು ಮಾಡ್ತೀರ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಹಂಗೆ ದೂರದವ್ರಿಗೆ ಎಲ್ಲರಿಗೆ ಫೋನ್ಯಾಗ ಹೇಳೋದಾದ್ರೆ ಏನು ಮಾಡೋಣ, ಒಂದು 60 ಕಾರ್ಡ್ ಆದ್ರೆ ರಗಡಕ್ಕವು. ಮತ್ತೆ ದೂರದವ್ರಿಗೆಲ್ಲ ಎಲ್ಲಿ ಹೇಳ್ಕೊಂತ ಕುಂದಿರ್ತೀರಿ? ಹಂಗಂತೀಯಾ? ಹಂಗೆ ಮಾಡೋಣ. ಹೌದಪ್ಪ, ಈಗೆಲ್ಲ ವಾಟ್ಸಪ್ನಾಗೆ ಕಳಿಸ್ಬಿಡ್ತಾರ, ಫೋನ್ ಮಾಡಿ ಹೇಳ್ಬಿಡ್ತಾರ.
ವಾಟ್ಸಪ್ನಾಗೆ ಕಾರ್ಡ್ ಫೋಟೋ ಹೊಡೆದಿರ್ತಾರಲ್ಲಪ್ಪ ಅದನ್ನೊಂದು ಫೋಟೋ ಕಳಿಸ್ಬಿಡ್ತಾರ. ಅದನ್ನ ನೋಡಿ ಫೋನ್ ಮಾಡಿ ಹೇಳಿರ್ತೇವಲ್ಲ ಎಲ್ಲರೂ ಬರ್ರಿ ಇಂತಿಂತಾರ ಅಂತೇಳಿ ಎಲ್ಲರ ಕೈ ಫೋನ್ ಕೊಡ್ರಿ ಅಂತೇಳಿ ನಾವೇ ಮಾತಾಡಿದ್ರೆ ಆತು ಬರ್ತಾರ. ಬರೋರು ಇಲ್ಲ ಇಲ್ಲೇ ಬಂದು ಕರಿಬೇಕು ಅನ್ನೋರು ಕೂಟ ನೋಡೋಣ ಅವಾಗ ವಿಚಾರ ಮಾಡಿದ್ರೆ ಆತ. ನಮ್ಮ ಕಡೆ ಬಳಗದಾರ್ದು ಯಾರ್ದು ತಕರಾರು ಇಲ್ಲವಾ, ಈಕಿ ಕಡೆ ಬಳಗದಾರೆ ಒಂದು ನಮ್ನಿ ತಲೆ ತಿರ್ಕರಿದ್ದಂಗೆ ಅದಾರ. ಹೌದಪ್ಪ ಹೌದು, ನೀವೆಲ್ಲ ಭಾಳ ಚಲೋ ಮಂದಿ. ನಮ್ಮ ಕಡೆದಾರ ಸರಿ ಇಲ್ಲ ಆತ, ನಾನು ಸರಿ ಇಲ್ಲ ಆತ. ಇಟ್ನ್ಯಾಗೂ ಒಂದೊಂದ್ಸಲ ನಿಜ ಹೇಳ್ತಾಳೆ ನಿಮ್ಮವ್ವ. ಆಮೇಲೆ ರೀ ನಂಗೆ ಈ ಸಲ ನನ್ನ ಮಗಳ ಮದ್ವೆಗೆ ಚಲೋ ರೇಷ್ಮೆ ಸೀರೆ ಬೇಕು. ಆ ರೊಕ್ಕ ಕೂಡ್ಸಿಟ್ಟಿಟ್ಟು ಏನು ಮಾಡೋದು ಅದನ್ನು, ಒಂದು ಚಲೋ ರೇಷ್ಮೆ ಸೀರೆ ಬೇಕು. ಮತ್ತು ಈಗ ಹೇಳಿ ನಾನು ಆಮೇಲೆ ರೀ ಒಂದು ಜೋಡಿ ಬಳಿ ಮಾಡಿಸ್ಕೋಬೇಕು ತೋಡೆ ಅಂತ ಭಾಳ ಆಸೆ ಆಗ್ಬಿಟ್ಟತಿ. ಅದನ್ನ ಅವಾಗ ಮಾಡಿಸ್ಕೋಬೇಕಂದ್ರೆ ಆಗಲಿಲ್ಲ. ನನ್ನ ಮಗಳ ಮದ್ವೆಗೆ ನಾನು ಅದನ್ನು ಹಾಕ್ಕೊಂಡು ಮಿರಿ ಮಿರಿ ಮಿಂಚದ್ ಬೇಡನ್ರಿ. ಚಲೋದೊಂದು ಜೋಡಿತ್ತು, ಒಂದು ಎರಡೂವರೆ ತೊಲಿ ಒಳಗೆ ಹಾಕವನ ತೋಡೆ ಮಾಡಿಸ್ಕೊಲ್ಯಾ. ಹ್ಞೂ ಮರೆ ಯಾಕೋ ಯಾರು ಬೇಡ ಅಂತಾರ. ಬಳಿ ಮಾಡ್ಸಕ್ಕೆ ರೊಕ್ಕ ಬ್ಯಾಂಕ್ನಾಗ ಇಟ್ಟಿದ್ದು ತೆಗಿಸ್ಬೇಕಾತಿನ್ನ. ತಗಸ್ರಿ ಮತ್ತೆ ಅದ್ ನೀನು ಅಲ್ಲೇ ಇಟ್ಕೊಂಡು ಕುಂದಿರ್ತೀರನ. ಇದ್ರಾಗ ಬರೋಡಾ ಬ್ಯಾಂಕ್ನಾಗ 3.5 ಲಕ್ಷ ಇಟ್ಟಿರಲ್ಲ ಅದನ್ನ ತಗಸ್ಕೊಂಬಂದ್ಬಿಡ್ರಿ. ಅದು ಆಮೇಲೆ ಇನ್ನೊಂದು ಇದು ಕುರುವಿನ ಶೆಟ್ಟಿ ಒಳಗೆ ಎಷ್ಟು ಇಟ್ಟಿರಿ? 2.5 ಇಟ್ಟಿರಿ 3 ಇಟ್ಟಿರಿ? ಅದನ್ನೊಂದು ಸ್ವಲ್ಪ ತಗಸ್ಕೊಂಬರ್ರಿ. ಉಳಿದಿದ್ದ 6 ಲಕ್ಷ ರೂಪಾಯಿ ಅದೇನು ನನ್ನ ಹೆಸರಿಗೆ ಇಟ್ಟಿರಲ್ಲ ಅದಲ್ಲೇ ಇರಲಿ. ಏನು ಬರೋಡಾ ಬ್ಯಾಂಕ್ನಿಂದ ಅದು ಇನ್ನೊಂದು 3.5 ಲಕ್ಷ ಇಟ್ಟಿರಲ್ಲ ಅದಷ್ಟೇ ತಗಸ್ಕೊಂಬರ್ರಿ. ಅದು 6 ಲಕ್ಷ ರೂಪಾಯಿ ಅದು ಎಷ್ಟು ಬಡ್ಡಿ ಕೊಡ್ತೈತೆ ಕೂಡಲಿ ಅಲ್ಲೇ ಕೂಡಿ ಅಲ್ಲೇ ಇರ್ಲದು. ಅದು ಯಾವತ್ತಾರ ಒಂದಿನ ಕಷ್ಟ ಕಾಲಕ್ಕೆ ಉಪಯೋಗ ಆಕತಿ. ಈಗ ಅದು ನನ್ನ ಮಗಳಿಗೆ ಕೊಡ್ಬೇಕಂತಿಟ್ಟೇನೆ, ಅದು ಯಾವತ್ತಾಕತ್ತ ಗೊತ್ತಿಲ್ಲ, ಅಲ್ಲೇ ಇರಲಿ. ಏನು ಈ 3.5 ಲಕ್ಷ ರೂಪಾಯಿ ಕುರುವಿನ ಶೆಟ್ಟಾಗಿರೋ ಎಷ್ಟೈತೆ ನಂಗೆ ನೆನಪಿಲ್ಲ, ಅದು 2 ತಗಸ್ಕೊಂಬರ್ರಿ. ಮದ್ವೆ ಖರ್ಚಿಗೂ ಬೇಕು, ಸೀರೆ ಜವಳಿ ಸಣ್ಣ ಪುಟ್ಟ. ಆಮೇಲೆ ನಮ್ಮ ದೊಡ್ಡವಗೊಂದು ಸೀರೆ ತರಬೇಕು ಅದಕ್ಕೆ ಬೇಕು. ನಾನು ಬಂಗಾರ ಮಾಡಿಸ್ಕೋಬೇಕು ಅದಕ್ಕೆ ಬೇಕು. ಅಯ್ಯೋ ಸುಮಾರು ಖರ್ಚದವು. ಮನೆ ಒಳಗೂ ಸಂತಿಗೆ ಎಲ್ಲದಕ್ಕೂ ಬೇಕು. ಇದು ಎಷ್ಟಕ್ಕೆ ಅಷ್ಟು ರೊಕ್ಕ ತಗಸ್ಕೊಂಬಂದ್ಬಿಡ್ರಿ. ಆಯ್ತು ಹಂಗೆ ಮಾಡ್ತೀನಿ. ಅದು 3.5 ಲಕ್ಷಕ್ಕೆ 28,000 ಬಡ್ಡಿ ಆಕತಿ ಅಂದಿದ್ದಾವ ಒಂದು ವರ್ಷಕ್ಕೆ. ಅದು ಈಗೇನು ಇದ ತಿಂಗಳಾಯ್ತು ಏನು ಮುಂದೆ ತಿಂಗಳಾಯ್ತು ನನಗೂ ಗೊತ್ತಿಲ್ಲ, ಹೋಗಿ ವಿಚಾರಿಸ್ತೀನಿ. ಅಯ್ಯೋ ರೀ ಅದಾಗೈತಿ, ಈ ತಿಂಗಳೇ ಇತ್ತು. 31 ತಾರೀಕು ಮುಗಿತಲ್ಲ ಮೊನ್ನೆ, ಆಗೈತೆ ತಗೋರಿ. ಈ ತಿಂಗಳಿಗೆ ಹೋಗಿ ತಗಸ್ಕೊಂಬರ್ರಿ. ಬಡ್ಡಿನೂ ಬರ್ತೈತಿ ಅಸಲು ಬರ್ತೈತಿ, ತಗಸ್ಕೊಂಡೇ ಬರ್ರಿ. ಹಂಗಾರೆ ಸರಿ. ಅದು ಇಡ್ತಾರಲ್ಲ ಡೆಪಾಸಿಟ್ ಅದ್ರ ಪತ್ರ ಅದು ಕೊಡು, ಅದನ್ನು ಹೋಗಿ ತೋರಿಸಿ ತೊಗೊಂಬರ್ತೀನಿ. ಅಲ್ಲ ನಾನು ಬರ್ತೀನಿ ತಡ್ರಿ. ಮತ್ತೆ ಹಂಗೆ ಸುಮ್ಮನೆ ಬರೋದೇನು, ಬರಕೈಲೆ ಅಲ್ಲೇ ಮುಂದೆ ಬಂಗಾರದ ಅಂಗಡಿಗೆ ಹೋಗಿ ಬಳಿ ಮಾಡ್ಸಕ್ಕೆ ಹಾಕಿ ಬಂದ್ಬಿಟ್ರಾತು. ಹೌದಿಲ್ಲ? ಅವ ಮತ್ತೆ ನನಗೂ ತಾಳಿ ಚೈನ ಅಂದ್ರೆ ನಿನ್ನ ಗಂಡನ ಕೇಳಿ ಮಾಡಿಸ್ಕೊಲೆ. ತಾಳಿ ಚೈನ್ ಅವ್ರು ಹಾಕ್ಬೇಕ್ಲಕ್ಕಂತ. ಅವ್ರು ಕೂಡ ಅಷ್ಟು ಇರ್ಬೇಕಲ್ಲವ, ನಾವು ಕರಿಮಣಿ ಹಾಕ್ಕೊಲ್ಯಾ. ಪ್ರೀತಿ ಅಲ್ಲ ಅಂತ ಹುಡುಗನ್ನ ಬ್ಯಾಡಂದ್ರು ಅದು ಹೋಗ್ಲಿ ಬಿಡು. ಅಲ್ಲ ಒಂದು ಶಾರ್ಟ್ ತಾಳಿ ಚೈನಾರ ಆಗಲಿ ಮಾಡಿಸ್ಕೊ ಅವನ ಕಡೆನ. ಏನು ಈಗ ನಾ ಮಾಡಿಸ್ಕೊಟ್ಟೆ ಅಂದ್ರೆ ಅವ ಮಾಡಿಸ್ಕೊಡೋದಿಲ್ಲ. ಮತ್ತೆ ಅದಕ್ಕೆ ನಂಗೊಂದು ತಾಳಿ ಚೈನ್ ಬೇಕೇ ಬೇಕಂತ ಕೇಳಿ ಮಾಡಿಸ್ಕೊ. ನಾ ಏನು ಕೇಳಲ್ಲ, ಪಾಪ ಸಾಲದವಂತ ಹರ್ಕೋಬೇಕು ಅವರು. ನಾ ಈಗ ಹೋಗಿ ನಂಗೆ ಬಂಗಾರ ಮಾಡಿಸಂತ ಕೇಳಣ? ಬೇಡ, ನಂಗೆ ಆ ತಾಳಿ ಚೈನು ಬೇಡ, ಏನು ಬೇಡ, ಬಿಡು ಹೋಗ್ಲಿ. ನೀ ಬಳಿ ಮಾಡಿಸ್ಕೊ ಹೋಗು, ನಿನ್ನ ಮಗಳಿಗಿಂತ ನಿಂದೆ ಮುಖ್ಯ. ಆತಾತು ಈಗ ಮಾಡಿಸ್ಬಾರ್ದು, ಮುಂದಿರ್ತ ಮದುವೆ ಆಗಲಿ. ಮದುವೆ ಆದಮೇಲೆ ಒಂದು 4 ದಿನಕ್ಕೆ ಇಲ್ಲಿ ಬರ್ತೀಯಲ್ಲ ಅವಾಗ ಕರ್ಕೊಂಡೋಗಿ ತಾಳಿ ಚೈನ್ ಮಾಡಿಸಿದ್ರಾತು. ಹಂಗಾರೆ ಸರಿ ಏನ್ರಿ, ಬರ್ರಿ ಹಂಗಾರೆ ಬ್ಯಾಂಕಿಗೆ ಹೋಗ್ಬರೋಣ. ರೊಕ್ಕ ತೆಗೆಸ್ಕೊಂಡು ಮುಂದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಣಂತ. ಬಳಿ ಮಾಡ್ಸಕ್ಕೆ ಹಾಕ್ಬಿಟ್ರೆ ನಂಗೆ ಚಿಂತೆ ಬಿಡ್ತೈತಿ. ಮದುವೆ ಅಷ್ಟೊತ್ತಿಗೆ ಕೊಡಪ್ಪ ಅಂತ ಹೇಳಿದ್ರೆ ಒಂದು ಅವು ರೆಡಿ ಇದ್ವು ಅಂದ್ರೆ ರೆಡಿನೇ ತಂದು ಬಿಡುನು. ಅಕಸ್ಮಾತ್ ಏನಾರ ರೆಡಿ ಇಲ್ಲಪ್ಪ ಅಂತಂದ್ರೆ ಮಾಡ್ಸಕ್ಕೆ ಹಾಕಿ ಬರೋಣಂತ. ಆಯ್ತು. ಈಗ ಮಧುರ ಆಗಿದ್ದೆಲ್ಲ ಆತು, ಅದನ್ನೇ ಬೇಜಾರು ಮಾಡ್ಕೊಂಡು ಕುಂದ್ರಬೇಡ. ಏನು ಮೊದಲು ಆ ಹೊಟ್ಟೆಗಿರೋದನ್ನ ತೆಗ್ಸು. ಏನು ಈಗ ಆಲ್ರೆಡಿ ತೆಗಿಸ್ಬೇಕಿತ್ತು, ಎಷ್ಟರಾಗೈತಿ ಈಗ? ಇನ್ನು 3 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಒಳ್ಳೇದಾಯ್ತು, ಮೊದಲು ಅದನ್ನು ಕ್ಲೀನ್ ಮಾಡಿಸ್ಕೊ. ಕ್ಲೀನ್ ಮಾಡಿಸಿ ತೆಗ್ಸಿ ಎಕ್ಸಾಮ್ ಕಟ್ಟು. ಫಸ್ಟು ಚಲೋತ್ತಂಗೆ ಓದೋ ಕಡೆ ಲಕ್ಷ್ಯ ಕೊಡು. ನಿಮ್ಮ ತಾಯಿ ಹಂಗೆ ಇಷ್ಟಪಟ್ಟಂಗೆ ಮೊದಲು ಡಾಕ್ಟರ್ ಆಗ. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು. ಟೈಮ್ ಪಾಸ್ ಮಾಡ್ಕೈ ಬಿಡ್ಬೇಕು, ಅದನ್ನ ಜೀವನ ಸೀರಿಯಸ್ ಆಗಿ ತೊಗೊಂಡು ನೋಡಿದರೆ ಪ್ರೆಗ್ನೆಂಟ್ ಹಾಕ್ಕೊಂಡು ಕುಂತಿ. ಈಗ ಯಾರು ಬರ್ತಾರೆ ಹೇಳು? ಅದಕ್ಕೆ ಮೊದಲು ಅದನ್ನು ಕ್ಲೀನ್ ಮಾಡಿಸ್ಕೊ, ಇದು ಮಾಡಿಸ್ಕೊ. ಮೊದಲು ಚಲೋತ್ತಂಗೆ ಓದೋದ ಕಡೆ ಲಕ್ಷ್ಯ ಕೊಡು. ನೀನು ಹೆಂಗಿದ್ರು ಶಾರ್ಪ್ ಅದಿ, ಈಗ ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತೆ ಓದಕ್ಕೆ ಶುರು ಮಾಡು. ಹೆಂಗಿದ್ರು ಈಗ ಸುಟಿ ಐತಿ, ಈಗ ನಿಂಗೆ ರೆಸ್ಟ್ ತೊಗೊಳಕ್ಕೆ ಟೈಮು ಐತಿ. ಮತ್ತೆ ನೆಕ್ಸ್ಟ್ ಈಗ ಎಷ್ಟು ಮುಂದಿನ ತಿಂಗಳ ಎಕ್ಸಾಮ್ ಸ್ಟಾರ್ಟ್ ಆಕೈತೇನೋ ಐತಿ. ಫಸ್ಟ್ ಹೋಗಿ ಪ್ರಿನ್ಸಿಪಲ್ ಕಡೆ ಸರ್ ಕಡೆ ಮಾತಾಡಿ ನಾನು ಎಕ್ಸಾಮ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳು. ಏನು ಅದೆಲ್ಲ ಏನು ಪ್ರೊಸೀಜರ್ ಐತಿ ಮುಗಿಸ್ಕೊ ಪ್ಲೀಸ್, ನಾ ಹೇಳೋದು ಕೇಳು. ಅದೆಲ್ಲ ಆಗ ಮಾತೇನೆ. ಈಗ ಇದನ್ನು ತೆಗ್ಸಿ ನಾನು ಯಾವಾಗ ಓದ್ಬೇಕು? ಯು ಫುಲ್, ಯಾವಾಗ ತೆಗ್ಸಿ ಯಾವಾಗ ಓದ್ಬೇಕು? ಮನ್ಸಿದ್ರೆ ಮಾರ್ಗ, ಅರ್ಥ ಮಾಡ್ಕೊ. ಆ ಮಗು ಇಟ್ಕೊಂಡು ಏನು ಮಾಡ್ತಿ? ಈಗ ನಿಂಗೆ ಅದನ್ನು ಸಾಕೋ ಕೆಪಾಸಿಟಿ ಐತಾ? ನಿನಗೆ ಎಲ್ಲರೂ ಒಂಥರ ನೋಡ್ತಾ ಇದಾರೆ. ಇನ್ನು ಆ ಮಗುನು ನಾಳೆ ಸಮಾಜ ಬೆಲೆ ಕೊಡ್ಲಂಗೆ ಆಗ್ತೈತಿ. ಅದಕ್ಕೆ ಫಸ್ಟ್ ಅದನ್ನು ತೆಗ್ಸು. ಆಮೇಲೆ ಐತಿ ಮಕ್ಕಳನ್ನ ಇರೋದು ಸಿಂಬಳ ಒರೆಸ್ಕೊಂತ ಮನ್ಯಾಗ ಕುಂದ್ರೋದು ಐತಿ. ಅದಕ್ಕೆ ಈ ಥರ ನಿನ್ನ ಜೀವನ ಮಾಡ್ಕೋಬೇಡ. ನೀನು ಹೆಂಗಿದ್ರು ಶಾರ್ಪ್ ಇದೆಯಾ, ಚೆನ್ನಾಗಿ ಓದ್ತೀಯಾ. ಫಸ್ಟು ಎಕ್ಸಾಮ್ ಕಟ್ಟು. ಹೇಳು ಸುನೀತಾ, ನನ್ನ ಕೈಲಿ ಓದೋಕ್ಕಾಗಲ್ಲ. ಮಧುರ ಆಗ್ತೈತಿ, ನೀನು ಓದ್ತಿ, ನಂಗೆ ಗೊತ್ತು. ಶಾರ್ಪ್ ಇದೆಯಾ ನೀನು.
ಇದೆಲ್ಲ ಆಗಿದ್ದಾಗ ಹೋತು ಬಿಟ್ಬಿಡು, ಮನಸ್ಸಿಂದ ತೆಗಿ. ಏನು ರೀ ಎಕ್ಸಾಮ್ ಕಟ್ಟು, ಆಮೇಲೆ ಟೆನ್ಷನ್ ತಗೋಬೇಡ. ರೀ ಎಕ್ಸಾಮ್ ಏನೋ ಕಟ್ತೇನೆ, ಆದ್ರೆ ಓದಕ್ಕೆ ದುಡ್ಡು ಬೇಕಲ್ಲ, ಯಾರು ಕೊಡ್ತಾರೆ? ನಂಗೆ ಮತ್ತೆ ಈಗ ಮಾಡಿದ್ದನ್ನೇ ಮಾಡೋಕೆ ಇಷ್ಟ ಇಲ್ಲ. ನಾನು ಹೆಂಗೆ ಓದಲಿ? ಎಕ್ಸಾಮ್ ಕಟ್ಟಕ್ಕೆ ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು. ಅಯ್ಯೋ ತಾಯಿ, ಲೋನ್ ಮಾಡಿಸ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಬೇಕು. ಫಸ್ಟ್ ನೀನು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗು. ಏನು ಆಮೇಲೆ ಒಂದೆರಡು ದಿನ ಬೆಡ್ ರೆಸ್ಟ್ ಆತಂದ್ರೆ ನೀನು ಕ್ಲಿಯರ್ ಆಗ್ತಿ. ಟೈಮ್ ಬಿಟ್ಟಷ್ಟು ಹೊಟ್ಟೆ ಒಳಗೆ ಪಾಪು ಬಲಿತಾ ಹೋಗ್ತೈತಿ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊ. ಏನು ಇಷ್ಟೊತ್ತಾಗಲೇ ಕ್ಲಿಯರ್ ಆಗಿರ್ಬೇಕಿತ್ತು, ಸುಮ್ಮನೆ ಓಡಾಡ್ತಾ ಇದೆಯಾ. ಅದಕ್ಕೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಸ್ಕೊ. ಆಲ್ರೆಡಿ ಟೂ ಲೇಟ್ ಆಗೈತಿ. ಏನು ಅದಕ್ಕೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಸ್ಕೊ. ಬ್ಯಾಂಕಿಗೆ ಹೋಗಿ ಲೋನ್ ಮಾಡಿಸೋದ್ ಬಗ್ಗೆ ವಿಚಾರಿಸೋಣ. ನಿನ್ನ ಸರ್ಟಿಫಿಕೇಟ್ ಮೇಲೆ ಲೋನ್ ಕೊಡ್ತಾರೆ ಕಣೆ. ಹೌದಲ್ಲ, ಸರಿ ಹಾಗೆ ಮಾಡ್ತೀನಿ ಹಂಗಾರೆ. ಆದರೂ ಸುನೀತಾ, ನಿನ್ಗೆ ಭಾಳ ಬೇಜಾರು ಮಾಡಿದೆ. ಇವಳಿಗೂ ಬೈದೆ, ನಿಂಗೂ ಬೈದೆ, ಸಾರಿ. ಏನು ಪರವಾಗಿಲ್ಲ. ನೀನು ಫಸ್ಟ್ ಹೇಳು, ಸ್ವಲ್ಪ ಫ್ರೆಶ್ ಅಪ್ ಆಗು. ನಿನ್ನ ಬಟ್ಟೆ ಬ್ಯಾಗೆಲ್ಲ ಎಲ್ಲಿಟ್ಟೆ? ತಂದೀನಿ, ಹೊರಗೈತೆ. ಅದನ್ನು ಒಳಗೆ ತೊಗೊಂಡು ಬರ್ತೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಂಬ. ಫಸ್ಟು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಾಗ ಡಾಕ್ಟ್ರು ಕೇಳ್ತಾರಲ್ಲೇ, ಏನು ಹೇಳೋದು? ಕೇಳ್ತಾರಾ? ಆದರೆ ಏನು ಮಾಡೋದು? ನಂಗೆ ಗೊತ್ತಿರೋ ಒಬ್ಬರು ಡಾಕ್ಟ್ರ್ ಅದಾರ, ಅಲ್ಲಿ ಈ ಕೆಲಸ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ನನಗೂ ಹಿಂದೆ ಹಿಂಗಾದಾಗ ನನ್ನ ಫ್ರೆಂಡು ಒಂದ್ಸಲ ನಾನು ಹೋಗಿದ್ವಿ ಅವ್ರ ಹತ್ರ. ಅದೆಲ್ಲ ಬೇಡ, ಸುಮ್ಮನೆ ನಂಗೆ ಅದನ್ನೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಓಕೆ, ಹೋಗಿ ಬರೋಣಂತೆ. ಫಸ್ಟ್ ನೀವು ಫ್ರೆಶ್ ಅಪ್ ಆಗು. ಹೌದಾ, ಸರಿ. ಆದರೂ ನಮ್ಮ ಥರ ಎಷ್ಟು ಜನ ತಪ್ಪು ಮಾಡಿರ್ತಾರಲ್ಲ, ಓದೋವಾಗ ಓದ್ಲಾರ್ದ ಹಿಂಗೆಲ್ಲ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡವ್ರು ಎಷ್ಟು ಜನ ಅದಾರ. ಇಲ್ಲ ಕಣೆ, ನಾನು ಇನ್ಮೇಲೆ ಸ್ಟ್ರಾಂಗಾಗಿ ಓದ್ತೀನಿ, ಓದಿ ನಮ್ಮ ಅವ್ವನ ಆಸೆ ಎಲ್ಲ ಈಡೇರಿಸ್ತೀನಿ. ಆಯ್ತಮ್ಮ, ಹಾಗೆ ಮಾಡ. ಇವಾಗ ಹೇಳು. ಪಾಪ ಅವಳಿಗೆ ಇವಾಗ ಅವಳು ಮಾಡಿದ್ದೆಲ್ಲ ತಪ್ಪು ಅಂತ ರಿಯಲೈಸ್ ಆಗ್ತಾ ಇರ್ಬೋದು. ಇವಾಗಾದರೆ ಸದ್ಯ ಇವಾಗಾರ ಆಯ್ತಲ್ಲ. ಪಾಪ ಕಣೆ, ಒಂದು ಅರ್ಥಕ್ಕೆ ಅವಳು ದಾರಿ ತಪ್ಪಕ್ಕೆ ನಾವೇ ಕಾರಣ. ಸುಮ್ಮನೆ ಇದ್ಲು. ಲವ್ ಲಾಳಿ ಲೊಟ್ಟಿ ಲಸ್ಕು ಅಂತ ಹೇಳಿ ದುಡ್ಡು ಸಿಗ್ತೈತಿ, ಕರೆನ್ಸಿ ರೀಚಾರ್ಜ್ ಆಗುತ್ತೆ, ಇಷ್ಟಪಟ್ಟಿದ್ದು ಬಟ್ಟೆ ತೊಗೋಬೋದು, ಬೇಕಾದ ತಿನ್ಬೋದು ಅಂತೆಲ್ಲ ತಲೆಯಾಗಿ ತುಂಬಿ ಸ್ವಾತಿ, ನಾನು, ಇದು ರೇಖಾ, ನಾವೆಲ್ಲರೂ ಮಾತಾಡೋ ಮಾತಿಗೆ ಪಾಪ ಬೆರಗಾಗ್ಬಿಟ್ಲಕ್ಕೆ. ತಪ್ಪು ಮಾಡೋಕ್ಕೋಗಿ ಅದು ಓವರ್ ಆಗ್ಬಿಡ್ತು. ಅದಕ್ಕೆ ಹೇಳಿಕೆ ಮಾತು ಕೇಳಬಾರ್ದು ಅನ್ನೋದು. ಇರಲಿ ಬಿಡು, ಹೋಗಲಿ. ಹೋಗಿ ಬಟ್ಟೆ ಬ್ಯಾಗ್ ತೊಗೊಂಬಂದು ಕೊಡೋಳಿಗೆ. ಅಂತಂಗೆ ಹಾಸ್ಪಿಟ್ಲಿಗೆ ನಾನು ಬರಲ್ಲ, ನಂಗೆ ಸರಿ ಅನ್ಸಲ್ಲ. ಮತ್ತು ನೀನು ಬರಬೇಡ, ನಂಗೆ ಗೊತ್ತು, ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ.